ಚಿತ್ರರಂಗ ದೊಡ್ಡ ಮಟ್ಟಕ್ಕೆ ಡಿಸ್ಟರ್ಬ್ ಆಗಿದೆ. ಎಲ್ಲಿಂದ ಅಂದರೆ ನಮಗೆ ಈ OTT ಮತ್ತು ಈ ಸೋಷಿಯಲ್ ಮೀಡಿಯಾಗಳಿಂದ. ಮೊದಲು ಸಿನಿಮಾ ನೋಡ್ತಾ ಇದ್ದಂಥ ವರ್ಗ ಇವತ್ತು ಸೀರಿಯಲ್ ನೋಡ್ತಾ ಕೂತಿದೆ. ಆಸಕ್ತಿಗೆ ತಕ್ಕ ಹಾಗೆ ಸಿನಿಮಾ ಮಾಡೋದು ಇವಾಗ ಕಷ್ಟ ಆಗ್ತಿದೆಯಾ ನಿರ್ದೇಶಕರುಗಳಿಗೆ? ಚೈತ್ರದ ಪ್ರೇಮಾಂಜಲಿ ಮಾಡುವಾಗ ನಾನು ಹೊಸಬ, ಆ ಸಿನಿಮಾ ಸೂಪರ್ ಹಿಟ್ ಯಾಕಾಯಿತು? ಮೋಹನ್ ಲಾಲ್ ಸರ್ ಎಂಪುರಾನ್ ಮಾಡಿದ್ರು, ದೊಡ್ಡ ಹೈ ಬಜೆಟ್ ಸಿನಿಮಾ. ಅದೇ ಗ್ಯಾಪಲ್ಲಿ ತುಡರುಮ್ ಅಂತ ಒಂದು 29 ಕೋಟಿ ಬಜೆಟ್ ಇದ್ದ ಸಿನಿಮಾ ಅದು. ಅಲ್ಲಿ ಬಡ್ಜೆಟ್ ಮೇಕಿಂಗು ಕೌಂಟ್ ಆಗಲಿಲ್ಲ, ಮೋಹನ್ ಲಾಲ್ ಕೌಂಟ್ ಆಗ್ತಾರೆ. ಸುಮಾರು 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ನಿರ್ದೇಶನ ಮಾಡಿರುವಂತಹ, ಕನ್ನಡ ಕಲಾಭಿಮಾನಿಗಳಲ್ಲಿ ತಮ್ಮದೇ ಆದಂತಹ ಸ್ಥಾನವನ್ನು ಪಡ್ಕೊಂಡಿರುವಂತಹ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಒಂದು ಒಳ್ಳೆ ಹೊಸ ಕಾಂಬಿನೇಷನ್ ಜೊತೆಗೆ, ಹೊಸ ಸಿನಿಮಾ ಜೊತೆಗೆ ನಮ್ಮನ್ನು ರಂಜಿಸಲಿಕ್ಕೆ ಅವರು ಸಜ್ಜಾಗಿದ್ದಾರೆ. ದುನಿಯಾ ವಿಜಯ್ ಅವ್ರ ಜೊತೆಗೆ ಒಂದು ಹೊಸ ಸಿನಿಮಾ ಬರ್ತಾ ಇದೆ ಎಸ್ ನಾರಾಯಣ್ ಸರ್ದು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಬನ್ನಿ. ಸರ್ ನಮಸ್ತೆ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮಾರುತ ಸಿನಿಮಾದು ಸಾಂಗ್ ಇವತ್ತು ರಿಲೀಸ್ ಆಗಿದೆ, ನೀವೇ ಕಂಪೋಸ್ ಮಾಡಿರೋದು, ನೀವೇ ಲಿರಿಕ್ಸ್ ಬರೆದಿರೋದು. ಸೊ ದುನಿಯಾ ವಿಜಯ್ ಅವ್ರ ಜೊತೆಗೆ 3ನೇ ಕಾಂಬಿನೇಷನ್ ಸಿನಿಮಾ. ಸೊ ಎಷ್ಟು ಖುಷಿ ಇದೆ ಸರ್ ಇದ್ರ ಬಗ್ಗೆ ನಿಮಗೆ? ಖಂಡಿತ. ಎಲ್ಲ ಪ್ರತಿ ಸಿನಿಮಾನೂ ಪ್ರತಿ ನಿರ್ದೇಶಕನಿಗೂ ಒಂದು ಹೊಸ ಮಗು ಜನಿಸಿದ ಹಾಗೆ ಅದು, ಅಷ್ಟು ಖುಷಿ ಇರುತ್ತೆ. ದುನಿಯಾ ವಿಜಯ್ ಅವ್ರ ಜೊತೆಯಲ್ಲಿ ಇದು 3ನೇ ಸಿನಿಮಾ. ಮೊದಲನೇ ಲಿರಿಕಲ್ ವಿಡಿಯೋ ಇವತ್ತು ಬಿಡುಗಡೆ ಆಗಿದೆ ಜಂಕಾರ್ ಸಂಸ್ಥೆಯಿಂದ. ಟಿಪಿಕಲ್ ಸಾಂಗ್ ಇದು, ನಾವು ಮಾಡಿರೋ ಸಾಂಗು ಒಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಇದು. ಹಾಗಾಗಿ ಹಾಡಲ್ಲಿ ನಾವು ಕಥೆಯನ್ನು ಏನು ಹೇಳಿದೆ, ಹಾಡನ್ನು ಕಮರ್ಷಿಯಲ್ ಆಗಿ ಮಾಡಿದ್ದೀವಿ, ಮಾಸ್ ಆಗಿ. ವಿಜಯ್ ಅವರ ಅಭಿಮಾನಿಗಳಿಗೆ ಈ ಹಾಡು. ಸರ್ ಆ್ಯಕ್ಚುಲಿ ಇದು ಔಟ್ ಆಫ್ ದ ಬ್ಲೂ, ಅಂದರೆ ನಾವು ಈ ಥರದೊಂದು ಕಾಂಬಿನೇಷನಲ್ಲಿ ಸಿನಿಮಾ ಬರುತ್ತೆ. ಸೊ ದುನಿಯಾ ವಿಜಯ್ ಅವರು ಮತ್ತೆ ಎಸ್ ನಾರಾಯಣ್ ಅವ್ರ ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡ್ತಾರೆ. ಇದು ಯಾವುದು ಮಾಹಿತಿನೇ ಇರಲಿಲ್ಲ. ಸಡನ್ನಾಗಿ ನಿನ್ನೆ ಒಂದು ಪ್ರೆಸ್ ನೋಟ್ ಬಂತು, ಮಾರುತ ಅಂತ ಸಿನಿಮಾ ಜೊತೆಗೆ ಇದು ಸಾಂಗ್ ರಿಲೀಸ್ ಆಗ್ತಿದೆ ಅಂತ ಹೇಳುವಾಗ ಒಂದು ಕಡೆ ಖುಷಿ ಆಯಿತು. ಓ ಏನಪ್ಪ, ಗೊತ್ತೇ ಇರಲಿವಲ್ಲ, ಚಂಡ ಆದಮೇಲೆ ದಕ್ಷ ಆದಮೇಲೆ ಸಡನ್ನಾಗಿ ಬರ್ತಿದ್ದಾರೆ ಅಂತ. ಸೊ ಹೇಗೆ ಇದನ್ನು ಮಾಡ್ಕೊಂಡ್ರಿ ಸರ್? ಅಂದರೆ ಬಿಕಾಸ್ ಈಗ ನೀವೊಂದು ಹೇಳಿದ್ರಿ, ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಷಯಗಳು ಇದರಲ್ಲಿರುತ್ತೆ, ಜ್ವಲಂತ ಸಮಸ್ಯೆಗಳು. ಏನು ಎಕ್ಸಾಕ್ಟ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಈಗ ಸಾಮಾಜಿಕ ಜಾಲತಾಣನೇ ಅಥವಾ ಮೊಬೈಲೇ ಸಮಸ್ಯೆ ಆಗಿದೆ ಇವತ್ತಿನ ಜನ್ರೇಷನ್ ಅವ್ರಿಗೆ. ಅದನ್ನು ಇಟ್ಕೊಂಡು ಸಿನಿಮಾ ಮಾಡ್ತಿದ್ವಿ ಅಂತ. ಸೊ ಹೆಂಗೆ ಪಿಚ್ ಮಾಡಿದ್ರಿ ಕೆ ಮಂಜು ಸರ್ಗೆ? ದುನಿಯಾ ವಿಜಯ್ ಸರ್ ಹೆಂಗೆ ಒಪ್ಕೊಂಡ್ರು? ಯಾವ ರೀತಿ ಆಯ್ತು ಇದೊಂದು ಕಾಂಬಿನೇಷನ್ ಅಂತ? ಇಲ್ಲ, ಇದು ವಿಷಯ ಹೇಳಿದಾಗಲೇ ಎಲ್ಲರಿಗೂ ಸ್ಪಾರ್ಕ್ ಆಗುತ್ತೆ. ಯಾಕೆಂದರೆ ನಮ್ಗೆ ಗೊತ್ತಿಲ್ಲ, ನಾವೊಂದು ಭೂತನ ಬೆನ್ನಿಗೆ ಕಟ್ಕೊಂಡು ಓಡಾಡ್ತಿದ್ದೀವಿ ಅಂತೇಳಿ. ಅವ್ರಿಗೆ ಗೊತ್ತಿಲ್ಲ, ಹೌದಾ ಇದು ಹೀಗೂ ಸಾಧ್ಯನಾ, ಹೌದು ಇದು ಇದೆ ಇವತ್ತು ಅಂಥೇಳಿ ಒಂದಷ್ಟು ಉದಾಹರಣೆಗಳೆಲ್ಲ ತೆಗೆದು ತೋರಿಸಿದ್ವಿ. ಒಂದಷ್ಟು ಪೇಪರ್ ಕಟ್ಟಿಂಗ್ಸು, ಆಮೇಲೆ ಒಂದಷ್ಟು ಫ್ಯಾಮಿಲಿಗಳನ್ನು ಹೋಗಿ ಇಂಟರ್ವ್ಯೂ ಮಾಡಿದ್ವಿ ನಾವು. ಯಾಕೆ ಇದನ್ನು ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬಾರ್ದು? ಇಷ್ಟು ದೊಡ್ಡ ಸಮಸ್ಯೆ ಇದೆಯಲ್ಲ, ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇರೋವಂಥ ಬಹಳಷ್ಟು ಕುಟುಂಬಗಳಿದೆಯಲ್ಲ, ಹೇಳಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾವು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೊಂಡ್ವಿ. ಸಿನಿಮಾಗಿಂತ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇನ್ಯಾವುದೂ ಇಲ್ಲ. ಹಾಗಾಗಿ ರೆಡಿ ಮಾಡಿಕೊಂಡಾಗ ದುನಿಯಾ ವಿಜಯವರೇ ಬೇಕು ಅನ್ನಿಸ್ತು. ಹಾಗಾಗಿ ಅವರು ಡೇಟ್ಗೋಸ್ಕರ ವೆಯ್ಟ್ ಮಾಡಿ ನಾವು ಶುರು ಮಾಡಿದ್ದು ಲಾಸ್ಟ್ ಇಯರ್ ಈ ಸಿನಿಮಾ. ನಾವೆಲ್ಲೂ ಸುದ್ದಿ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಎಲ್ಲೂ ಆಗಲಿ ಅಂತ. ಯಾಕೆಂದರೆ ನಾವು ಶೂಟಿಂಗ್ ಟೈಮ್ನಲ್ಲಿ ಪ್ರೆಸ್ ಮೀಟ್ ಕರೆದಾಗ ನಾವು ಅಲ್ಲಿ ಲೀಕ್ ಮಾಡಬೇಕಾಗ್ತದೆ ನಾವೇನು ಮಾಡ್ತಾಯಿದ್ದೀವಿ ಅಂಥೇಳಿ. ಹಾಗಾಗಿ ನಾವು ಎಲ್ಲೂ ಕರೀದೆ ಸಿನಿಮಾ ಮುಗಿಯೋವರೆಗೂ ಕಾದಿದ್ದು ಈಗ ಸುದ್ದಿ ಮಾಡ್ತೀವಿ ನಾವು. ಸರ್ 92 ಇಂದ ಇಲ್ಲಿ ತನಕ ನಿಮ್ಮ ಸಿನಿಮಾ ಜರ್ನಿ ಆ್ಯಕ್ಚುಲಿ ಸಾಕಷ್ಟು ಗೆಲುವುಗಳನ್ನೇ ಜಾಸ್ತಿ ಕಂಡಿದ್ದೀರ ನೀವು. ಅಂದರೆ ಸ್ವಲ್ಪ ಆಚೆ ಈಚೆ, ಸ್ವಲ್ಪ ಮೇಲೂ ಕೆಳಗೆ ಆಗ್ತಾ ಇರುತ್ತೆ ಇಂಡಸ್ಟ್ರಿ ಅಂತ ಹೇಳುವಾಗ, ಜನ ನಿಮ್ಮ ಸಿನಿಮಾಗಳನ್ನು ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಅದನ್ನೆಲ್ಲ ಥಿಂಕ್ ಮಾಡುವಾಗ. ಬಟ್ ಓವರಾಲ್ ಹೇಗೆ ಇಂಡಸ್ಟ್ರಿ ಟ್ರೀಟ್ ಮಾಡ್ತಾಯಿದೆ ಸರ್ ನಿಮ್ಮನ್ನು? ಜೊತೆಗೆ ಪ್ಲಸ್ ಇವಾಗ ಇಷ್ಟು ವರ್ಷಗಳ ಜರ್ನಿಯಲ್ಲಿ ಈಗ ಆಫ್ಟರ್ ಕೊರೋನಾ ತುಂಬ ಒಂಥರದ ಡ್ರಾಟ್ ಸಿಚುವೇಶನ್, ಅಂದರೆ ಎಲ್ಲೋ ಕೆಲವೊಂದು ಸಿನಿಮಾಗಳು ಮಾತ್ರ ಹಿಟ್ ಆಗ್ತಿದೆ, ಅಥವಾ ಅವಾಗಿದ್ದ ಸ್ಟಾಕ್ ಕ್ಲಿಯರೆನ್ಸ್ ಇನ್ನೂ ಅದು ಕ್ಲಿಯರ್ ಆಗ್ತಾ ಇಲ್ಲ ಆ್ಯಕ್ಚುಲಿ ಆಗ ಇದ್ದದ್ದಂತಹ ಸಿನಿಮಾಗಳ ಸ್ಟಾಕ್. ಸೊ ಈಗ ಚಿತ್ರರಂಗ ಒಂದು ರೀತಿ ಎಸ್ಪೆಷಲಿ ಈ ವರ್ಷ ನೋಡ್ಲಿಕ್ಕೆ ಹೋದರೆ 150 ಸಿನಿಮಾ ಪ್ಲಸ್ ರಿಲೀಸ್ ಆಗಿದೆ ಇಲ್ಲಿ ತನಕ. ಹೆಸರು ಮಾಡಿದ ಅಥವಾ ಜನಗಳಿಗೆ ಹತ್ತಿರ ಆಗಿದೆ ಅಥವಾ ತುಂಬ ನುಗ್ಗಿ ಜನಗಳು ನೋಡ್ತಾ ಇರೋದು ಬಹಳ ಕಮ್ಮಿ ಆಗಿಬಿಟ್ಟಿದೆ ಆ್ಯಕ್ಚುಲಿ ಈ ವರ್ಷದಲ್ಲಿ. ಸೊ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ನೀವು ಈ ಥರದೊಂದು ಬೆಳವಣಿಗೆನ ಅಂತ? ಡಿಸ್ಟರ್ಬ್ ಆಗಿದೆ ಚಿತ್ರರಂಗ, ದೊಡ್ಡ ಮಟ್ಟಕ್ಕೆ ಡಿಸ್ಟರ್ಬ್ ಆಗಿದೆ. ಅಂದರೆ ನಮ್ಮದು ಅಂತಲ್ಲ, ಬಹುತೇಕ ಎಲ್ಲ ಚಿತ್ರರಂಗದಲ್ಲೂ ಕೂಡ ಈ ಸಮಸ್ಯೆ ಕಾಡ್ತಾ ಇದೆ. ಎಲ್ಲಿಂದ ಅಂದರೆ ನಮಗೆ ಈ OTT ಮತ್ತು ಈ ಸೋಷಿಯಲ್ ಮೀಡಿಯಾಗಳಿಂದ. ಯಾಕೆಂದರೆ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರೋ ವರ್ಗನೇ ಬೇರೆ ಇದೆ. ಅವನಿಗೆ ಬೇಕಾಗಿರೋದು ಅವನು ಒಂದು ಸಲ ನೋಡ್ತಾನೆ ಅಷ್ಟೇ ಆ ಸಿನಿಮಾನ. ಅವನು ಒಂದು ಸಲ ನೋಡೋಷ್ಟರಲ್ಲಿ ಒಂದು 4 ದಿನ 5 ದಿನ ಕಳೆದಿರುತ್ತೆ, ಮ್ಯಾಕ್ಸಿಮಮ್ 1 ವಾರ. 2ನೇ ವಾರಕ್ಕೆ ಥಿಯೇಟ್ರಿಗೆ ಬರೋದಕ್ಕೆ ಅವನಿಗೆ ಮನಸ್ಸಿರೋಲ್ಲ, ಬೇರೆ ಪ್ರೇಕ್ಷಕರು ಚಿತ್ರಮಂದಿರದೊಳಗೆ ಬರೋದಿಲ್ಲ. ಅದೇ ದೊಡ್ಡ ಸಮಸ್ಯೆ. ಅವರೆಲ್ಲ ಒಂದು ವರ್ಗ, ಮೊದಲು ಸಿನಿಮಾ ನೋಡ್ತಾ ಇದ್ದಂಥ ವರ್ಗ ಇವತ್ತು ಸೀರಿಯಲ್ ನೋಡ್ತಾ ಕೂತಿದೆ.
ಸಿನಿಮಾ ನೋಡೋ ವರ್ಗನೇ ಬೇರೆ. ಅವ್ರು ಬರೀ ಫ್ಯಾನ್ ಫಾಲೋಯರ್ಸ್. ಈಗ ಒಬ್ಬ ಹೀರೋ ಬಂದು ಅವ್ರ ಅಭಿಮಾನಿಗಳು ನೋಡ್ತಾರೆ 3 ದಿನ 4 ದಿನ ಬಿಟ್ಟು. ಸಿನಿಮಾ ನೋಡಬೇಕಪ್ಪ ಅಂತ ಕಾಯ್ಕೊಂಡಿದ್ದು ನೋಡೋ ಅಂಥ ಒಂದು ಆ ಪ್ಯಾಷನ್ ಹೊರಟೋಗಿದೆ ಇವಾಗ ತುಂಬ. ಅದು ಮತ್ತೆ ಬರಬೇಕು ಅಂದರೆ ತುಂಬ ಕಷ್ಟ ಇದೆ. ಸರ್ ಇನ್ನು ಅದೇ ಈಗ ನಿಮ್ಮ ಕೊನೆ ಸಿನಿಮಾ ಆ್ಯಕ್ಚುಲಿ 5D ಅಂತ ಅದು ಬಂದಿದ್ದು. ಅದಾದ ನಂತರ ಈ ಒಂದು ಪ್ರಯತ್ನ ಅಂದರೆ ಜನ ರಿಸೀವ್ ಮಾಡ್ತಿರೋ ರೀತಿ ನೋಡುವಾಗ ನೀವು OTT ವಿಷಯ ಕೂಡ ನೀವು ತೆಗೆದ್ರಿ ಆ್ಯಕ್ಚುಲಿ. ಅಂದರೆ ಎಲ್ಲಿ ಅಂದರೆ ಜನಗಳು ತುಂಬ ಮುಂದೆ ಇದ್ದಾರೆ ಅಂತ ಕೆಲವು ನಿರ್ದೇಶಕರು ಹೇಳೋದು ನೋಡಿರ್ತೀವಿ. ಅಂದರೆ ನಾವು ಸ್ವಲ್ಪ ಔಟ್ಡೇಟೆಡ್ ಕಂಟೆಂಟ್ ಕೊಡ್ತಾ ಇದ್ದೀವಿ, ಬಟ್ ಜನ ತುಂಬ ಮುಂದೆ ಇದ್ದಾರೆ ಅಂತ. ಸೊ ಅವರ ಒಂದು ಅಂದರೆ ಆಸಕ್ತಿಗೆ ತಕ್ಕ ಹಾಗೆ ಸಿನಿಮಾ ಮಾಡೋದು ಇವಾಗ ಕಷ್ಟ ಆಗ್ತಿದೆಯಾ ನಿರ್ದೇಶಕರುಗಳಿಗೆ? ನೀವು ಅದನ್ನು ಹೆಂಗೆ ಹೇಳ್ತೀರಾ ಸರ್ ಅದನ್ನು ಅಂತ? ಈ ಮೊದಲಿಂದನೂ ಕೂಡ ಪ್ರೇಕ್ಷಕನಿಗೆ ಏನಿಷ್ಟ ಅಂತ ಯಾರೂ ಕೂಡ ಜಡ್ಜ್ ಮಾಡೋಕ್ಕಾಗಲಿಲ್ಲ ಯಾವತ್ತೂ ಅಷ್ಟೇ. ಸಿನಿಮಾದಲ್ಲಿ ಇದನ್ನು ಮಾಡಿದ್ರೆ ಅವ್ನಿಗೆ ಇಷ್ಟ ಆಗುತ್ತೆ ಅಂತ ಯಾರೂ ಕೂಡ ಅದು ಪ್ರೆಡಿಕ್ಟ್ ಮಾಡೋಕ್ಕಾಗಲಿಲ್ಲ. ಇವತ್ತು ಅದೇ ಟ್ರೆಂಡ್ ನಡೀತಾ ಇದೆ. ಆದರೆ ಇವತ್ತಿನ ಪ್ರೇಕ್ಷಕ ಇದ್ದಾನಲ್ಲ, ಅವನು ಸಿನಿಮಾ ನೋಡೋ ದೃಷ್ಟಿಕೋನನೇ ಬೇರೆ. ಅವನು ಶ್ರೀಮಂತಿಕೆ ಕೇಳ್ತಾನೆ, ತುಂಬ ಅವನಿಗೆ ಇಷ್ಟವಾದಂಥ ಕಲಾವಿದರನ್ನ ತೆರೆ ಮೇಲೆ ನೋಡಬೇಕು ಅಂತ ನೋಡ್ತಾನೆ. ಮೊದಲೆಲ್ಲ ಹಾಗಿರಲಿಲ್ಲ, ಬರೀ ಸಿನಿಮಾ. ಈಗ ನಾನು ಚೈತ್ರದ ಪ್ರೇಮಾಂಜಲಿ ಮಾಡುವಾಗ ನಾನು ಹೊಸಬ. ಆ ಸಿನಿಮಾ ಸೂಪರ್ ಹಿಟ್ ಯಾಕಾಯಿತು? ಯಾವ ಸ್ಟಾರ್ಗಳಿರಲಿಲ್ಲ, ನಾನು ಹೊಸಬ, ಹೀರೋ ಹೊಸಬ್ರು ಎಲ್ಲ ಹೀಗೆ. ಚಂದ್ರಚಕೋರಿ ಮಾಡುವಾಗ ಮುರಳಿ ಹೊಸಬ್ರು, ಡೆಬ್ಯೂ. ಆ ಸಿನಿಮಾ ಯಾಕೆ ಸೂಪರ್ ಹಿಟ್ ಆಯಿತು ಅಂತೇಳಿದ್ರೆ ಸಿನಿಮಾ ನೋಡುವಂಥ ಮನಸ್ಥಿತಿ ಯಾವಾಗಿತ್ತು, ಸಿನಿಮಾ ಮೇಲೆ ಒಂದು ಪ್ರೀತಿ ಇತ್ತು. ಅದು ಯಾವುದೋ ಸಿನಿಮಾ ಇದೆ ಹೋಗಿ ನೋಡಬೇಕು ಅಂತ. ಈಗ ಅದು ಯಾವುದೋ ಸಿನಿಮಾ ಇದೆ ನೋಡಬೇಕು ಅನ್ನೋದು ಇಲ್ಲವೇ ಇಲ್ಲ. ಈಗ ಇಲ್ಲ, ನನ್ನ ಗುರು ಸಿನಿಮಾ ಬರ್ತಾ ಇದೆಯಾ, ನಾನು ಹೋಗಿ ನೋಡಬೇಕು, ಅದು 3 ದಿನಕ್ಕೆ ಮುಗೀತು ಅಷ್ಟೇ. ಈ ಥರ ಆಗ್ತಾಯಿದೆ. ಹಾಗಾಗಿ ಇದೇನು ಡೇಂಜರಸ್ ಟ್ರೆಂಡ್, ಇದು ತುಂಬ ಡೇಂಜರಸ್ ಟ್ರೆಂಡು. ಎಷ್ಟೇ ಒಳ್ಳೆ ಸಿನಿಮಾ ಬಂದರೂ ಕೂಡ 2ನೇ ವಾರಕ್ಕೆ ಚಿತ್ರಮಂದಿರದಲ್ಲಿ ಇರೋದೇ ಇಲ್ಲ. ಹಾಗಾಗಿ ಇದು ಬದಲಾವಣೆ ಆಗುತ್ತೆ, ಸ್ವಲ್ಪ ಸಮಯ ತಗೊಳುತ್ತೆ. ಆಮೇಲೆ ಅವ್ರಿಗೆ ಇಷ್ಟ ಆಗುವಂಥ ಸಿನಿಮಾ ಮಾಡ್ತೀವಿ ಅನ್ನೋದಕ್ಕಿಂತಲೂ ನಾವು ಯಾವ ಸಿನಿಮಾ ಮಾಡಿದ್ರೆ ಬೇರೆ ಪ್ರೇಕ್ಷಕರನ್ನ ಒಳಗಡೆ ಕರ್ಕೊಂಬರ್ಬೋದು ಅನ್ನೋದ್ರ ಕಡೆ ಗಮನ ಕೊಡಬೇಕು. ಯಾಕೆಂದರೆ ಆ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರದೆ ಚಿತ್ರಗಳು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯ ಇಲ್ಲ. ಸರ್ ಆ್ಯಕ್ಚುಲಿ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಅಣ್ಣವರಾಗಿರಬಹುದು, ಬಹಳ ದೊಡ್ಡ ಅಂದರೆ ಹಿರಿಯ ಕಲಾವಿದರನ್ನು, ಲೆಜೆಂಡ್ಗಳನ್ನು ನಿರ್ದೇಶನ ಮಾಡಿರುವಂತಹ ಒಂದು ಅನುಭವ ನಿಮ್ಮದು. ಸರ್ ಒಂದು ಮಾತಿದೆ ಸರ್, ಅಂದರೆ ಇವಾಗ ದೊಡ್ಡ ಸ್ಟಾರ್ಸ್ ಏನಿದ್ದಾರೆ ನಮ್ಮಲ್ಲಿ, ಸುದೀಪ್ ಸರ್ ಆಗಿರ್ಬೋದು, ಯಶ್ ಸರ್ ಆಗಿರಬಹುದು, ದರ್ಶನ್ ಅವರಾಗಿರ್ಬೋದು, ಅಂದರೆ ಯಾವುದೋ ಒಂದು ದೊಡ್ಡ ಸಿನಿಮಾ ಬಂದುಬಿಡ್ತು, ಅದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಹಿಟ್ ಆಗೋಯ್ತು ಅಂದ ತಕ್ಷಣ ಅಂದರೆ ಸಮಯ ಬಹಳ ತಗೊಳ್ತಾ ಇದ್ದಾರೆ. ಪ್ಲಸ್ ಈಗ ಅಂದರೆ ಮೀಡಿಯಮ್ ಬಜೆಟ್ ಅಥವಾ ಒಂದು ಲೋ ಬಜೆಟ್ ಸಿನಿಮಾಗಳು ವಿತ್ ಕಂಟೆಂಟ್ ಅದನ್ನು ಅವರು ಆಯ್ಕೆ ಮಾಡ್ಕೊಳ್ತಾ ಇಲ್ಲ. ತುಂಬ ದೊಡ್ಡದೇ ಇರಬೇಕೆಲ್ಲ. ಅದು ಏನು ಮಾಡಿದ್ರು ಈ ಥರದ ಆಲ್ರೆಡಿ ಹಿಟ್ ಆಗಿಬಿಟ್ಟಿದೆ, ಇನ್ನು ನೆಕ್ಸ್ಟ್ ನಾನು ಮಾಡಿದ್ರೆ ದೊಡ್ಡದೇ ಆಗಿರಬೇಕು, ಕ್ಯಾನ್ವಾಸು ತುಂಬ ದೊಡ್ಡದೇ ಇರಬೇಕು, ಆಗಿದ್ದರೆ ಮಾತ್ರ ಒಪ್ಕೊಳ್ತೀವಿ ಅನ್ನೋ ಥರ ಅದು ಅವ್ರು ಹೇಳ್ಕೊಂಡಿಲ್ಲ, ಬಟ್ ಹಾಗೆ ಅನ್ನಿಸ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ KGF ಆದಮೇಲೆ ಸರ್ ಅವರು, ಯಶ್ ಅವರು ಇನ್ನು ಟಾಕ್ಸಿಕ್ ದೊಡ್ಡದೇ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ನಮ್ಮ ಸುದೀಪ್ ಅವರು ವಿಕ್ರಾಂತ್ ರೋಣ ಆದಮೇಲೆ ತುಂಬ ದೊಡ್ಡದೇ ಅವ್ರು ಟ್ರೈ ಮಾಡ್ತಾರೆ. ಅದರಿಂದ ದಿನಗಳು ತುಂಬ ತಗೊಳ್ತಿದೆ. ಬಟ್ ಬೇರೆ ಚಿತ್ರರಂಗದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಮೋಹನ್ ಲಾಲ್ ಸರ್ ಎಂಪುರಾನ್ ಮಾಡಿದ್ರು, ದೊಡ್ಡ ಹೈ ಬಜೆಟ್ ಸಿನಿಮಾ. ಅದೇ ಗ್ಯಾಪಲ್ಲಿ ತುಡರುಮ್ ಅಂತ ಒಂದು 29 ಕೋಟಿ ಬಜೆಟ್ ಇದ್ದ ಸಿನಿಮಾ ಅದು. ಆ ಥರದ ಸಿನಿಮಾಗಳನ್ನು ಮಾಡ್ತಾರೆ, ಅದರಲ್ಲಿ ಒಬ್ಬ ಕಾಮನ್ ಮ್ಯಾನ್ ಆಗಿ ಕಾಣಿಸ್ಕೊಳ್ತಾರೆ. ಬಟ್ ಈಗ ಟ್ರೆಂಡ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಸ್ಟಾರ್ಸ್ಗಳು ತೋರಿಸ್ತಾ ಇಲ್ಲ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅಂತ? ಇವಾಗ ಟ್ರೆಂಡೇ ಇಲ್ಲ. ಇವಾಗ ಯಾವ ಥರದ ಟ್ರೆಂಡು ಅಂತ ಟ್ರೆಂಡೇ ಇಲ್ಲ. ಇವಾಗ ಮೊದಲೆಲ್ಲ ಟ್ರೆಂಡ್ಗಳು, ಈಗ ಟ್ರೆಂಡೇ ಇಲ್ಲ. ಅವನಿಗಿಷ್ಟ ಆದರೆ ಅದೇ ಟ್ರೆಂಡು, ಆ ಥರ ಇದೆ ಈಗ. ಈಗ ನೀವು 2 ಎಕ್ಸಾಂಪಲ್ ಕೊಟ್ರಿ, ಮೋಹನ್ ಲಾಲ್ ಅವ್ರದ್ದು. ಅಲ್ಲಿ ಬಡ್ಜೆಟ್ಟು ಮೇಕಿಂಗು ಕೌಂಟ್ ಆಗಲಿಲ್ಲ, ಮೋಹನ್ ಲಾಲ್ ಕೌಂಟ್ ಆಗ್ತಾರೆ. ಮೋಹನ್ ಲಾಲ್ ಫಾಲೋಯರ್ಸು ಅದನ್ನು ನೋಡ್ತಿರ್ತಾರೆ ಅಷ್ಟೇ. ಈಗ ಟ್ರೆಂಡೇ ಒಂದು ಏನು ಅಂದರೆ ಸ್ಟಾರ್ ಇರೋಂಥ ಸಿನಿಮಾಗಳಿಗೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕ ಬರ್ತಾನೆ ಹೊರತು ಈ ಸ್ಟಾರ್ ಇಲ್ಲದೇ ಇರೋ ಸಿನಿಮಾ ಎಷ್ಟೇ ಖರ್ಚು ಮಾಡಿದ್ರು ಬರ್ತಾಯಿಲ್ಲ, ಬರುವಂಥ ಪ್ರಯತ್ನ ಮಾಡ್ತಿಲ್ಲ ಅವನು. ಅದೇ ಸಮಸ್ಯೆ ನಮಗೆ. ಸರ್ ಈಗ ಆ್ಯಸ್ ಎ ಕಿಡ್ ನಾನು ನಿಮ್ಮ ಟಿ ವಿಯಲ್ಲಿ ಕೆಲವೊಂದು ಸಿನಿಮಾಗಳನ್ನು, ಸೂರ್ಯವಂಶ ಆಗಿರ್ಬೋದು, ಮತ್ತು ಸಾಕಷ್ಟು ನಮ್ಮ ಶಬ್ದವೇದಿ ಇರ್ಬೋದು, ಅದೆಲ್ಲ ನೋಡ್ಕೊಂಡು ಬೆಳೆದಿದ್ವಿ. ಮತ್ತು ನಿಮ್ಮ ಎಸ್ಪೆಷಲಿ ಸೂರ್ಯವಂಶ ಸಿನಿಮಾದಲ್ಲಿ ನಿಮ್ಮ ಒಂದು ಕಾಮಿಡಿ ಟೈಮಿಂಗು, ದೊಡ್ಡಣ್ಣ ಅವ್ರ ಜೊತೆಗೆ ಒಂದು ಸೀಕ್ವೆನ್ಸ್ ಬರುತ್ತೆ ಬಸ್ಸಲ್ಲಿ, ಆ ಥರದ್ದೆಲ್ಲ. ಸೊ ಮತ್ತು ಸಾಕಷ್ಟು ಕಳ್ಳಾಟೆ ಅಳಿಯಂದ್ರು ಆಗಿರ್ಬೋದು, ಆ ಥರದ್ದೆಲ್ಲ ಸಿನಿಮಾ ಮಾಡಿದ್ರಿ ಸರ್ ನೀವು. ಅಂದರೆ ಆ ಥರ ಒಂದು ಕಾಮಿಡಿ ಮತ್ತು ಫ್ಯಾಮಿಲಿ ಬೇಸ್ಡ್ ಸಿನಿಮಾಗಳಿಗೆ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಮದು ಅಂತ ನಾವು? ಅದೆಲ್ಲ ಕಲಾವಿದರುಗಳು ಚೆನ್ನಾಗಿದ್ದರು ಅವಾಗ. ಹಾಗಾಗಿ ಕಲಾವಿದರುಗಳ ಜೊತೆಯಲ್ಲೇ ಅವೆಲ್ಲ ಸೇರ್ಕೊಂಡು ಬರ್ತಾಯಿತ್ತು. ಆ ಥರ ಸಿನಿಮಾಗಳು ಸದಾ ಕಾಲ ಜೀವಂತವಾಗಿರುತ್ತೆ. ಅದಕ್ಕೆಲ್ಲ ಪರ್ಟಿಕ್ಯುಲರ್ ಪೀರಿಯಡ್ ಅಂತ ಇರೋದೇ ಇಲ್ಲ. ಮತ್ತೆ ಮಾಡಿದ್ರೆ ಜನ ನೋಡ್ತಾರೆ, ಅದನ್ನು ತಪ್ಪೇನಿಲ್ಲ. ಅದು ಮಾಡೋ ಪ್ರಯತ್ನ ಮಾಡುವ.
ಸರ್ ಅದೇ ಒಟ್ಟಿನಲ್ಲಿ ನಿಮ್ಮನೀಗ ಸುದೀಪ್ ಸರ್ ಜೊತೆ ನಿಮ್ಮ ಕಾಂಬಿನೇಷನ್ ನಾವು ಸಿನಿಮಾ ನೋಡಿದ್ದೀವಿ ಆ ಥರನೇ ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆಗೆ ನೀವು ಯಾವಾಗ ಸಿನಿಮಾ ಮಾಡೋ ಥರ ಆಗುತ್ತೆ ಅದು ಆ ಕಾಂಬಿನೇಷನ್ ನಿಮ್ಮ ಅಂದರೆ ನಮ್ಮ ಆಲ್ರೆಡಿ ನುರಿತ ಒಬ್ಬ ನಿರ್ದೇಶಕ ಪ್ಲಸ್ ಈಗಿನ ಸ್ಟಾರ್ಸ್ ಅದ್ರ ಜೊತೆ ಕಾಂಬಿನೇಷನ್ ಬರುವಾಗ ಹೆಂಗಿರುತ್ತೆ ಅನ್ನೋ ಒಂದು ಕುತೂಹಲ ನಮಗಿದೆ. ಸೊ ಆ ಥರದ ಪ್ರಯತ್ನಗಳೇನಾದ್ರು ಆಗಿದೆಯಾ, ಡಿಸ್ಕಸ್ ಮಾಡಿರೋದು ಅಥವಾ ಆಗೋ ಪ್ರಯತ್ನಗಳು ಏನಾದ್ರು ಇರುತ್ತಾ, ಎಕ್ಸ್ಪೆಕ್ಟ್ ಮಾಡ್ಬೋದಾ ಹೇಗೆ ಅಂತ? ಇಲ್ಲ, ಅದೆಲ್ಲ ನಾವು ಈಗ ಅದು ಪ್ರಶ್ನೆನೂ ಅಲ್ಲ ಉತ್ತರನೂ ಅಲ್ಲ. ಯಾಕೆಂದರೆ ಆಯಾ ಕಾಲಕ್ಕೆ ಕಥೆಗಳು ಹೇಗೆ ಸಿಗ್ತವೆ, ಅದಕ್ಕೆ ತಕ್ಕ ಹಾಗೆ ಪ್ರೊಡ್ಯೂಸರ್ಗಳು ಸಿಗಬೇಕು. ಆಗ ಕಲಾವಿದರುಗಳು ಡೇಟ್ ಕೊಡ್ತಾರೆ. ಈಗ ವಿಜಯ್ ಅವ್ರು ಹೇಳಿದ್ರು ಇವತ್ತು ಸ್ಟೇಜ್ ಮೇಲೆ ನಾನು ಒಳ್ಳೆ ಫ್ಯಾಮಿಲಿ ಪಿಕ್ಚರ್ ಮಾಡಬೇಕು ಅಂಥೇಳಿ. ಅವ್ರಿಗೆ ಆ ಥರ ಇದ್ದಾಗ ನಿರ್ದೇಶಕ ಅವರ ಅಭಿಲಾಷೆಗಳಿಗೆ ಸ್ಪಂದಿಸುವಂಥ ಕೆಲಸ ಮಾಡ್ತಾನೆ. ಆಗುತ್ತೆ, ಅವಕಾಶಗಳೆಲ್ಲ ಕೂಡಿ ಬರಬೇಕು ಎಲ್ಲವೂ ಕೂಡ ಒಟ್ಟಿಗೆ. ಸೊ ಸ್ನೇಹಿತರೆ, ಇದಾಗಿತ್ತು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.